ಪದ ತಂದಿದ್ದೇ ಕಾಂಗ್ರೆಸ್ ಪಕ್ಷವಂತೆ. ಕಾಂಗ್ರೆಸ್ ಉಗಮಕ್ಕೂ ಮುನ್ನ ಹಿಂದೂ ಇರ್ಲಿಲ್ವಂತೆ. ಹಿಂದೂ ಪದ ತಂದಿದ್ದೇ ನಾವು ಅಂತ ಸ್ವತಃ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ವಿವಾದಾತ್ಮಕ ಮಾತುಗಳನ್ನಾಡಿದ್ದಾರೆ. ಧಾರವಾಡದಲ್ಲಿ ಸಚಿವ ಸಂತೋಷ್ ಲಾಡ್ ಅವರ ಹೇಳಿಕೆ ಈಗ ದೊಡ್ಡ ಮಟ್ಟದ ವಿವಾದವನ್ನ ಹುಟ್ಟುಹಾಕಿದೆ. ತೊಗಲು ಗೊಂಬೆಯಾಟದ ಉತ್ಸವದಲ್ಲಿ ಭಾಷಣ ಮಾಡುವ ಸಂದರ್ಭದಲ್ಲಿ ಕಾಂಗ್ರೆಸ್ಸೇ ಹಿಂದೂ ಪದವನ್ನ ತಂದಿದ್ದು. ಕಾಂಗ್ರೆಸ್ ಬರೋಕ್ಕೂ ಮುನ್ನ ಹಿಂದೂ ಪದ ಇರಲೇ ಇಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಪಕ್ಷನ ಬಿಜೆಪಿಯವರು ಬೇರೆ ಬೇರೆ ರೀತಿಯಾಗಿ ನಮ್ಮನ್ನ ಬೈತಾರೆ. ಹಿಗ್ಗ ಮುಗ್ಗ ನಮ್ಮ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಹೇಳ್ತಾರೆ. ಇವತ್ತು ನೀವು ಕೂಡ ಅರ್ಥ ಮಾಡ್ಕೊಂಡಂಗಿಲ್ಲ. ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷವನ್ನು ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ. ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತರಲಿಲ್ಲ ಅಂತಂದರೆ ಇವತ್ತು ಯಾರು ನಾವು ಈ ರೀತಿಯೇ ಇರ್ತಾ ಇರಲಿಲ್ಲ. ಇನ್ನಾದರೂ ಕೂಡ ಹಿಂಗೆ ಶೂದ್ರರ ಕರೀರಿ, ಬ್ರಾಹ್ಮಣನ ಕರೀರಿ, ವೈಶ್ಯನ ಕರೀರಿ ಅಂತ ಇರ್ತಕ್ಕಂಥ ಈ ದೇಶದ ವ್ಯವಸ್ಥೆ ಇರ್ತಿತ್ತು. ಇತಿಹಾಸ ಜನ ಓದೋದಲ್ಲ, ಮಾಧ್ಯಮ ಮುಖಾಂತರ ಸುಳ್ಳು ಸುಳ್ಳು ಹೇಳೋದು, ಸುಳ್ಳು ಹೇಳುವಾಗದೇ ಈ ದೇಶದ ವ್ಯವಸ್ಥೆಗಳಲ್ಲಿ ಇವತ್ತು ರಾಜಕಾರಣ ರಾಜಕೀಯ ನಡೀತಾ ಇದೆ. ಕಾಂಗ್ರೆಸ್ ಪಕ್ಷನ ಬಿಜೆಪಿಯವರು ಬೇರೆ ಬೇರೆ ರೀತಿಯಾಗಿ ನಮ್ಮನ್ನು ಬೈತಾರೆ. ಹಿಗ್ಗ ಮುಗ್ಗ ನಮ್ಮ ಬಗ್ಗೆ. ಐ ಅಗ್ರಿ. ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಗಿದ್ದು 1885ರಲ್ಲಿ. ಎ.ಓ. ಹ್ಯೂಮ್ ಅದರ ಸ್ಥಾಪಕ. ಅದು ಕೂಡ ಭಾರತೀಯ ಅಲ್ಲ ಅವರು. ಓಕೆ, ಕಾಂಗ್ರೆಸ್ ಹೋರಾಟ ಮಾಡ್ತು, ಮತ್ತೊಂದು ಮಾಡ್ತು. ಆದರೆ ಕಾಂಗ್ರೆಸ್ಗಿಂತ ಮೊದಲು ಹಿಂದೂ ಇಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದೊಂದು ಮೂರ್ಖತನದ ಪರಮಾವಧಿ. ಅದರಲ್ಲಿ ಎರಡು ಮಾತಿಲ್ಲ. ಹಿಂದೂ ಮಹಾಸಾಗರಕ್ಕೆ ಕಾಂಗ್ರೆಸ್ ಮಹಾಸಾಗರ ಅಂತ ಯಾಕೆ ಕರೆದಿಲ್ಲ? ಆಮೇಲೆ ಅದಕ್ಕಿಂತ ಮೊದಲು ಮೊಘಲ್ಸ್ ಬರುವಾಗ ಹಿಂದೂಸ್ತಾನ್ ಅಂತಲೇ ಕರೀತಾ ಇದ್ದದ್ದು, ಹಿಂದೂಸ್ತಾನ್ ಅಂತಲೇ ಕರೀತಾ ಇದ್ದದ್ದು. ಇರಲಿ, ಒಂದು ನಂಬರ್ 1. ಎರಡನೇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿದ್ವಿ. ಎಸ್, ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಭಾರತ ದೇಶಕ್ಕೆ ಒಂದು ರೀತಿಯಲ್ಲಿ ಮಸಿಹ ರೀತಿ ಬಂದಂಥವ್ರು. ಅವರು ಬರದೇ ಇದ್ದಿದ್ರೆ ಇಲ್ಲಿ ಖಂಡಿತವಾಗ್ಲೂ ಆ ಅಸ್ಪೃಶ್ಯತೆ ಇವುಗಳು ಇದೆ, ಇಲ್ಲ ಅಂತಲ್ಲ. ಆದರೆ ಆ ಪ್ರಭಾವಗಳು ಯಾವಾಗ ಸಂವಿಧಾನ ಬಂದ ನಂತರ ಭಾಳ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿದೆ. ಆದರೆ ಇದು ಕೇವಲ ಭಾರತದಲ್ಲಿ ಮಾತ್ರ ಇತ್ತಾ ಅನ್ನುವಂಥ ಪ್ರಶ್ನೆ ನನಗೆ. ಕೇವಲ ಭಾರತದಲ್ಲಿ ಮಾತ್ರ ಇತ್ತಾ? ಅಮೆರಿಕದಲ್ಲಿತ್ತಲ್ವಾ ವರ್ಣಭೇದ ನೀತಿ? ಅಮೆರಿಕದಲ್ಲಿ ವರ್ಣಭೇದ ನೀತಿ ಇತ್ತಲ್ಲ, ಕರಿಯರಿಗೆ ಅವಕಾಶನೇ ಇರಲಿಲ್ಲಲ್ಲ. ಮೊನ್ನೆ ತನಕ ತಾನೇ, ಮೊನ್ನೆ ಆಸ್ಕರ್ ಅವಾರ್ಡ್ ಒಂದು ಹೆಣ್ಣು ಮಗಳಿಗೆ ಬಂದಾಗ, ಅಮೆರಿಕದ ಹೆಣ್ಣು ಮಗಳಿಗೆ ಆಸ್ಕರ್ ಅವಾರ್ಡ್ ಬಂದಾಗ ಒಂದು ಮಾತನ್ನು ಹೇಳ್ತಾರೆ, ಒಂದು ಗೋಡೆ ಶಿಥಿಲವಾಗಿತ್ತು, ನಾನು ಅದನ್ನು ಓದ್ದೆ, ಈಗ ಅದು ಎಲ್ಲರಿಗೂ ಓಪನ್ ಅಪ್ ಆಗಿದೆ ಅಂತೇಳಿ. ಹಾಗಂತ ಭಾರತದಲ್ಲಿ ಇರಲಿಲ್ಲ ಅಂತ ಹೇಳ್ತಾ ಇಲ್ಲ ನಾನು, ಭಾರತದಲ್ಲಿ ಇತ್ತು. ಆಮೇಲೆ ಅದನ್ನು ಈಗಲೂ ಕೂಡ ಅಸ್ಪೃಶ್ಯತೆ, ಮತ್ತೊಂದು ಏನಂತೀವಿ ಒಂಥರ ಮನುಷ್ಯನಾದವನು ಕೂಡ ಅದನ್ನು ಸಮರ್ಥಿಸ್ಕೊಳ್ಬೇಕು, ಯಾರು ಕೂಡ ಸಮರ್ಥಿಸ್ಕೊಳ್ಬಾರ್ದು ಅಂತ ಕೆಟ್ಟ ರೀತಿ. ಹಾಗಂತ ಅದು ವಿಶ್ವದಾದ್ಯಂತ ಇತ್ತು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್. ಕೇವಲ ನಮ್ಮಲ್ಲಿ ಮಾತ್ರ ಇತ್ತು, ನಾವು ಮಾತ್ರ ಇಲ್ಲ. ಅಮೇರಿಕದಲ್ಲೂ ಇತ್ತು. ಮೊನ್ನೆ ತನಕ ಇತ್ತು. ಮೊನ್ನೆ ತನಕ ಅಲ್ಲಿ ಕರಿಯರಿಗೆ ಅವಕಾಶಗಳಿರಲಿಲ್ಲ. ಆಯಿತಾ? ಸೌತ್ ಆಫ್ರಿಕಾದಲ್ಲಿತ್ತು. ನೆಲ್ಸನ್ ಮಂಡೇಲಾ ಅನ್ನುವಂಥ ಒಬ್ಬ ನಾಯಕ ಉಟ್ಕೊಂಡಿದ್ದೆ ಮಹಾತ್ಮ ಗಾಂಧಿಯವರ ಕಾರಣಕ್ಕಾಗಿ ಅನ್ನುವಂಥದ್ದು. ಹಾಗಾಗಿ ನಾನು ಅದೇ ಹೇಳಿದೆ, ನೀವು ಕುಂಭಮೇಳಕ್ಕೆ ಸ್ವಾಗತ ಅಂತಂದು ಹಾಕ್ಬಿಟ್ಟು ವಿಶ್ವದಲ್ಲೇ ನಡೆಯುವಂಥ ಅತಿ ದೊಡ್ಡ ಮೇಳ ನನ್ನ ದೇಶದಲ್ಲಿ ನಡೀತಾ ಇದೆ ಕುಂಭಮೇಳ, ಇದಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಅಂತ ಹೇಳಿದವರು ಅಲ್ಲೊಂದು ಕಾಲು ತುಳಿತ ಆದಾಗ ಯಾಕೆ ಕಾಲು ತುಳಿತ ಆಯಿತು ಅಂತ ಕೇಳುವಂಥ ಪ್ರಶ್ನೆಗೆ ದಮ್ಮಿದೆ. ಇದು ಹಾಳಾಗೋಗಲಿ ಅಂತ ಬಯಸ್ಕೊಂಡು ಅದು ಹೆಂಗಾಯಿತು ಅಂತ ಕೇಳಿದಾಗ ಇಲ್ಲ. ಈಗ ನೀವು ಅಂಬೇಡ್ಕರ್ ವಿಚಾರವನ್ನು ಮಾತಾಡಿದ್ರಿ, ಅಥವಾ ಹಿಂದೂ ಧರ್ಮದ ವಿಚಾರವನ್ನು, ಹಿಂದೂ ಪದದ ಬಗ್ಗೆ ಮಾತಾಡಿದ್ರಿ. ಈಗ ಯಾಕೆ ಮತ್ತೆ ಹಿಂದೂಗಳ ಬಗ್ಗೆ ಅಷ್ಟೊಂದು ವೈಷಮ್ಯ ನಿಮಗೆ? ನೀವೇ ತಂದಿದ್ದಾದ್ರೆ ಪ್ರೀತಿ ಇರಬೇಕಲ್ವ ನಿಮಗೆ? ನೀವು ಹೇಳಿ ಅದನ್ನು. ಹಿಂದೂ ಪದವನ್ನು ತಂದಿದ್ದೆ ನಾವು ಅಂತ ಬಿಜೆಪಿಯವ್ರಿಗೆ ಹೇಳಿ, ಬಿಜೆಪಿಯವ್ರಿಗೆ ಹೇಳಿ, ನಾವು ಅದನ್ನು ಏನಂತಾರೆ ಅದಕ್ಕೆ ವಿರೋಧಿ ಅಂತ ಯಾಕೆ ನೀವು ಬಿಂಬಿಸ್ತೀರಾ? ನಾವೇ ತಂದಿದ್ದು ನಮಗೆ ಪ್ರೀತಿ ಇದೆ ಅನ್ನೋದನ್ನ ಹೇಳ್ಕೋಬಹುದು ಅಲ್ವಾ? ಹಾಗಾದ್ರೆ ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ ಪ್ರೀತಿ ಇರಬೇಕಲ್ವ ನಿಮಗೆ? ಈಗ ಎಲ್ಲರೂ ಹೋಗ್ತೀರಿ. ಈಗ ಮುಖ್ಯಮಂತ್ರಿಗಳು ಹೋಗ್ತಾರೆ, ಮತ್ತೊಬ್ಬರು ಹೋಗ್ತಾರೆ, ಅಲ್ಲಿ ಮಸೀದಿಗಳಲ್ಲಿ ನಮಾಜ್ ಆಗುವಂಥ ಸಂದರ್ಭದಲ್ಲಿ ಹೋಗ್ತಾರೆ, ಅವರಿಗೆ ಟೋಪಿ ಹಾಕ್ತಾರೆ, ನೀವು ಖುಷಿಯಿಂದ ತಗೋತೀರಿ, ನೋ ಪ್ರಾಬ್ಲಮ್, ನಮ್ದೇನು ಇಶ್ಯೂ ಇಲ್ಲ. ಆದರೆ ಇನ್ನೊಬ್ಬ ಒಂದು ನಾಮ ಹಾಕ್ಲಿಕ್ಕೆ ಬಂದಾಗ, ಒಂದು ಪೇಟ ಹಾಕ್ಲಿಕ್ಕೆ ಬಂದಾಗ ತೆಗೆದು ಬಿಸಾಕ್ತೀರಿ, ಅದು ಯಾಕೆ? ಇಷ್ಟೇ ಪ್ರಶ್ನೆ ಇರುವಂಥದ್ದು. ಇದು ನಮಗಿಂತ ಹೆಚ್ಚಾಗಿ ಇದು ದೊಡ್ಡ ಮಟ್ಟದಲ್ಲಿ ಈಗ ಚರ್ಚೆ ಆಗುತ್ತೆ. ನೋಡೋಣ, ಅದು ಸಮ್ಟೈಮ್ಸ್ ಇಂಥದ್ದು ಬೇಕಾಗುತ್ತೆ.
ಸಮ್ಟೈಮ್ಸ್ ಇಂಥದ್ದು ಬೇಕಾಗುತ್ತೆ. ನಾನೊಮ್ಮೆ ಹೇಳ್ತಾ ಇದ್ದೆ, ನರೇಂದ್ರ ಮೋದಿಯವರು 13ನೇ ಬಾರಿ ಮುಖ್ಯ ಪ್ರಧಾನಿಗಳಾದರು ಅಂತ ಹೇಳುವಾಗ, ನಾಟ್ ಓನ್ಲಿ 3ನೇ ಬಾರಿ, ಅವರು ಕಮ್ಸೆ ಕಮ್ ನೆಹರು ಎಷ್ಟು ದಿನಗಳ ಕಾಲ ಪ್ರಧಾನಿ ಆಗಿದ್ರೋ ಅಷ್ಟೇ ದಿನಗಳ ಕಾಲ ಅಥವಾ ಅದಕ್ಕಿಂತ ಹೆಚ್ಚಿನ ದಿನಗಳ ಕಾಲ ಪ್ರಧಾನಿ ಆಗಬೇಕು. ಯಾಕೆ ಹೇಳಿ? ಆಗ ಒಂದು ಡಿಬೇಟ್ ಬರುತ್ತೆ, ಹೂ ಇಸ್ ಬೆಸ್ಟ್, ಕರೆಕ್ಟ್, ನೆಹರು ಬೆಸ್ಟಾ ಅಥವಾ ಯಾರು ಮೋದಿಯವರು ಬೆಸ್ಟಾ ಅಂತೇಳಿ. ಯಾಕೆ ಅಂತಂದ್ರೆ ಅಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತಲ್ಲ, ನಿಮಗೊಂದು ತುಲನೆಗೆ ಅವಕಾಶ ಆಗುತ್ತೆ. ಆ ಸಂದರ್ಭದಲ್ಲಿ ಏನಿತ್ತು, ಈ ಸಂದರ್ಭದಲ್ಲಿ ಏನಿತ್ತು, ಫೈನಲ್ ಏನು ಭಾರತದ ಮಕ್ಕಳಿಗೆ ಗೊತ್ತಾಗಬೇಕು. ಅವರು ನಮ್ಮ ಲೀಡ್ರೆ, ಇವರು ನಮ್ಮ ಲೀಡ್ರೆ, ಅದರಲ್ಲೂ ಬೆಸ್ಟ್ ಲೀಡ್ರ್ ಯಾರು ಅಂತ ಗೊತ್ತಾಗಲಿ. ಅದರಲ್ಲಿ ಏನು ಎರಡು ಮಾತಿಲ್ಲ. ಆದರೆ ಹಿಂದೂ ಪದ 1885ರಲ್ಲಿ ಅದಕ್ಕಿಂತ ಮೊದಲು ಇರಲಿಲ್ಲ ಅಂತ ಹೇಳುವಾಗ, ಈ ಅಕ್ಬರು ಅವರಿಗಿಂತಲೂ ಪವರ್ಫುಲ್ ಆಗಿತ್ತ ಕಾಂಗ್ರೆಸ್ಸು. ಅಕ್ಬರ್ ಹೇಳ್ತಾ ಇದ್ನಲ್ಲ, ಹಿಂದೂಸ್ತಾನ್ ಕಿ ಮಲ್ಕಾ, ಒಂದು ಇದು ಬರುತ್ತೆ ಅದರಲ್ಲಿ. ಈ ನಿಮಗೆ ಮೊಘಲ್ ಆಜಮ್ ಪಿಕ್ಚರ್ ನೋಡಿದ್ರೆ ಅಕ್ಬರ್ ಒಂದು ಡ್ಯಾನ್ಸರನ್ನು ಮದುವೆ ಆಗಕ್ಕೆ ಹೋಗ್ತಾನೆ ಆ ಪಿಕ್ಚರಲ್ಲಿ, ಅನಾರ್ಕಲಿ. ಆಗ ಪೃಥ್ವಿರಾಜ್ ಕಪೂರ್ ಅಕ್ಬರ್ನ ವೇಷ ಹಾಕಿರೋದು. ಅಕ್ಬರ್ನ ಮಗ ಸಲೀಂ ಮದುವೆ ಆಗ್ಲಿಕ್ಕೆ ಹೋಗ್ತಾನೆ, ದಿಲೀಪ್ ಕುಮಾರ್ ಮಾಡಿರುವಂಥದ್ದು. ಹಿಂದೂಸ್ತಾನ್ ಕಿ ಮಲ್ಕಾ ಆಗುವಂಥವಳು ಅಂದರೆ ಹಿಂದೂಸ್ತಾನಿನ ಮಹಾರಾಣಿ ಆಗುವಂಥವಳು, ಅವಳಾಗಿರಬಾರ್ದು, ಜಸ್ಟ್ ಒಂದು ಡ್ಯಾನ್ಸರ್ ಆಗಿರಬಾರ್ದು ಅನ್ನುವಂಥ ಹೇಳಿಕೆ. ಅದೆಲ್ಲ ಭಾಳ ಅದ್ಭುತ ಡೈಲಾಗ್, ಅದು ಬಿಟ್ಟಾಕಿ. ಅಭಿಷೇಕ್ ಇದರ ಬಗ್ಗೆ ಯಾವ ರೀತಿ ಬೆಳಕು ಚೆಲ್ತಾರೆ. ಎಸ್ ಅಭಿಷೇಕ್, ಎಲ್ಲವನ್ನು ನಿಮಗೆ ಬಿಟ್ಟಿದ್ದೀವಿ, ಏನು ಹೇಳ್ತೀರಿ, ನಾವು ಕೇಳಿಸ್ಕೊತೀವಿ. ಶೆಟ್ರೆ, 1515ರಲ್ಲಿ ಇಂಡಿಯನ್ ಓಷನ್ ಅನ್ನ ಹಿಂದೂ ಮಹಾಸಾಗರ ಅಂತ ಕರಿತೀವಿ. ಕಾರಣ ಏನಂದ್ರೆ ಆಗಿನ ಕಾಲದಲ್ಲೇ ಇಂಡಿಯಾ ಅಂದ್ರೆ ಹಿಂದೂಸ್ತಾನ್ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಇನ್ನೊಂದಿಷ್ಟು ಹಿಸ್ಟ್ರಿಗೆ ಹೋದ್ರೆ 7ನೇ ಶತಮಾನದಲ್ಲಿ ಪರ್ಷಿಯನ್ರು ಸಿಂಧು ಅನ್ನೋ ಪದವನ್ನ ಸರಿಯಾಗಿ ಪ್ರೊನೌನ್ಸ್ ಮಾಡೋದಕ್ಕೆ ಬರದೆ ಅದನ್ನ ಹಿಂದೂ ಅಂತ ಕನ್ವರ್ಟ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹಿಂದೂಗಳು, ಮುಸ್ಲಿಮೇತರ ಜನರು ಯಾರು ಅಂದ್ರೆ ಹಿಂದೂಗಳು ಅಂತ ಆಗಿನ ಕಾಲದಿಂದಲೇ ಅವ್ರು ಮಾತಾಡ್ಕೊಂಡ್ ಬರ್ತಾರೆ. ಅಂದ್ರೆ 700ನೇ ವರ್ಷ. ನಾವು 2024ರಲ್ಲಿ ಇದ್ದೀವಿ, ಆದರೆ 2025ಕ್ಕೆ ಬಂದೀವಿ. ಲಾರ್ಡ್ ರವರ ಪ್ರಕಾರ ಅಂಬೇಡ್ಕರ್ ಅವರಿಗೆ ಅವಕಾಶವನ್ನು ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ ಅನ್ನೋದು ನಿಜವೇ ಆಗಿರಬಹುದು. ಆದರೆ ಹಿಂದೂ ಅನ್ನೋ ಪದ ಮೊದಲು ಇರಲೇ ಇಲ್ಲ. ಆ ಪದಕ್ಕೆ ಜನಕರೇ ನಾವು ಅನ್ನೋ ಒಂದು ವ್ಯಾಖ್ಯಾನ ಏನಿದೆ, ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ಖುದ್ದು ಸಂತೋಷ್ ಲಾಡ್ ರವರೇ ಈ ಒಂದು ಪಾಯಿಂಟನ್ನು ಅವರೇ ಕೇಳ್ಕೊಬೇಕು. ಉತ್ತಮ ವಾಗ್ಮಿ ಅವರು, ಇಲ್ಲ ಅಂತ ಹೇಳಲ್ಲ, ಯಾವುದೇ ವಿಚಾರವಿದ್ರೂ ಪಾಯಿಂಟನ್ನು ಹಿಡಿದು ಮಾತಾಡ್ತಾರೆ. ಆದರೆ ಈ ವಿಚಾರದಲ್ಲಿ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ಅವರ ತಪ್ಪನ್ನು ಅವರು ಸಮರ್ಥನೆ ಮಾಡ್ಕೊಳ್ಬಾರ್ದಿತ್ತು ಅನ್ನೋದು ಈ ಒಂದು ಹಂತದಲ್ಲಿ ಹೊರಗಡೆ ಕೂಡ ಜನರು ಮಾತಾಡ್ತಿರುವಂಥದ್ದು. ಹಿಂದೂ ಪದವನ್ನ ಹುಟ್ಟು ಹಾಕಿದ್ದು ಅಂಬೇಡ್ಕರ್ ಅವರು ಪುಸ್ತಕದ ಮುಖೇನ ಆದರೂ ಕೂಡ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮ ಅನ್ನೋದು 7ನೇ ಶತಮಾನದಿಂದ ಪುರಾವೆಗಳು ಹಾಗೂ ಒಂದಿಷ್ಟು ಪ್ರೂಫ್ಗಳನ್ನ ನಾವು ನೋಡಿರುವಂಥದ್ದು. ಈಗ ಕಟ್ಟ ಕಡೆಯದಾಗಿ ನನಗೆ ಕಾಡುವ ಪ್ರಶ್ನೆ, ಹಿಂದೂ ಮಹಾಸಾಗರ ಹಳೆಯದ, ಕಾಂಗ್ರೆಸ್ ಪಾರ್ಟಿ ಹಳೆಯದ ಅಂತ? ಸಿಂಧೂ ನಾಗರಿಕತೆ ಹಳೆಯದ, ಕಾಂಗ್ರೆಸ್ ಪಾರ್ಟಿ ಹಳೆಯದ ಅಂತ? ಫಾರ್ ಎಕ್ಸಾಂಪಲ್, ಈಗ ವಿಜಯಪುರ ಅಂತಿದೆಯಲ್ಲ, ವಿಜಯಪುರಕ್ಕೆ ಏನು ಹೆಸರು ಬಂತೇಳಿ? ಬಿಜಾಪುರ ಅಂತ. ಹೆಂಗೆ ಬಂತೇಳಿ ಅದು? ಈ ಅಲ್ಲಿಯ ಈ ಬೀದರ್ ಆ ಭಾಗದಲ್ಲಿದ್ದ ಅವರಿಗೆಲ್ಲ ಪ್ರೊನೌನ್ಸಿಯೇಷನ್ ಮಾಡಲಿ ಬಿಜಾಪುರ ಆಗೋತು. ಇಂಗ್ಲೀಷರಿಗೆ ಕೊಡಗುನ ಪ್ರೊನೌನ್ಸ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಕನ್ನಡ ಪ್ರೊನೌನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕನ್ನಡವನ್ನು ಅವ್ರು ಹೆಂಗೆ ಪ್ರೊನೌನ್ಸ್ ಮಾಡ್ತಾ ಇದ್ರು ಅಂತಂದ್ರೆ ಖಂಡ್ರ, ಅದು ಸೌತ್ ಕ್ಯಾನ್ರಾ ಆಗೋಯ್ತು. ಕೊಡಗು ಕೂರ್ಗಾಗೋಯ್ತು, ಆ ಥರ ಆಗಿತ್ತು ಆಯ್ತಾ. ಸೊ ಈ ಸಿಂಧೂ ನದಿ ನಾಗರಿಕತೆ ಕೆಲವು ಬರುತ್ತೆ. ಈಗ ನೀವು ಕ್ರಿಕೆಟ್ ಪ್ರಿಯರಾಗಿದ್ದರೆ ವೆಸ್ಟ್ ಇಂಡೀಸ್ನ ಮೈಕಲ್ ಹೋಲ್ಡಿಂಗ್ ಎಲ್ಲ ಮಾತಾಡುವಾಗ ಅವರು ಇತ್ ಕುದ್ಬಿ ಅಂತಾರೆ, ಡಾ ಇಲ್ವೇ ಇಲ್ಲ ಅವರಿಗೆ, ಇತ್ ಕುದ್ಬಿ. ಹಾಗಾಗಿ ಪರ್ಷಿಯನ್ ಭಾಷೆಯಲ್ಲಿ ಸಿಂಧೂ ನಾಗರಿಕತೆ ಇದೆಯಲ್ಲ, ಸಿಂಧೂ ನದಿ ಏನಿದೆ ಈಗಲೂ ಹರಿಯುತ್ತೆ, ಸಿಂಧೂ ನಾಗರಿಕತೆ, ಇದರ ಬಗ್ಗೆ ಸಿಂಧು ಸಿ ಅವರಿಗೆ ಪ್ರೊನೌನ್ಸಿಯೇಷನ್ ಇರಲಿಲ್ಲ. ಆ ಸಿಂಧು ಅದು ಹಿಂದೂ ಆಗೋಯ್ತು ಅಂತೇಳಿ ಎರಡು ಇದು ಬರುತ್ತೆ. ಒಂದು ಹಿಂದೂ ಮಹಾಸಾಗರ ವಿಚಾರದಲ್ಲಿ ಬರುತ್ತೆ, ಇದರಲ್ಲಿ ಬರುತ್ತೆ, ಇರಲಿ, ಅದೊಂದು ಡಿಬೇಟ್ ಆಗಲಿ. ಆದರೆ ಕಾಂಗ್ರೆಸ್ಗೆ ಅದರ ಅಣೆಪಟ್ಟಿ ಕಟ್ಟುವಂಥ 1885ರಲ್ಲಿ ಬಂದ ಕಾಂಗ್ರೆಸ್ಸಲ್ಲಿ ಹಿಂದೂ ಎಲ್ಲಿರಿ? ನಮಗೆ ಒಮ್ಮೊಮ್ಮೆ ನನಗೆ ಸಂತೋಷ್ ಅವ್ರ ಬಗ್ಗೆ ಒಂದು ವಿಶೇಷವಾದ ಅಭಿಮಾನ ಇತ್ತು. ಯಾಕಂದರೆ ಈ ಮನುಷ್ಯ ಏನ್ರಿ ಅಂಕಿಅಂಶ ಇಟ್ಕೊಂಡು ಮಾತಾಡ್ತಾರೆ, ಒಬ್ಬ ಬೇಕ್ರಿ. ಈಗ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಏನು ಗೊತ್ತಾ, ನಿಮಗೆ ಆಡಳಿತ ಪಕ್ಷ ಮಾತ್ರ ಇರಬಾರ್ದು, ಒಂದು ವಿರೋಧ ಪಕ್ಷ ಇರಲೇಬೇಕು. ಇಲ್ಲಾಂತಂದ್ರೆ ಅದಕ್ಕೆ ನಶಿಸಿ ಹೋಗ್ಬಿಡ್ತದೆ. ಅದು ಒಬ್ಬಂದೇ ಜೈ 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 ಆಗ್ಬಿಡ್ತದೆ, ಹಂಗಾಗಬಾರ್ದು. ಅದು ಅದಕ್ಕೆ ತಕ್ಕಾಗಿ ಪ್ರಕೃತಿ ಚೇಂಜ್ ಮಾಡ್ತಾ ಹೋಗುತ್ತೆ. ನಾವೊಂದು ಮಾತಾಡ್ತೀವಲ್ಲ, ತಾಯಿ ಭಾರತಿ ಬಂಜೆ ಅಲ್ಲ. ತಾಯಿ ಭಾರತಿಯಲ್ಲಿ ಬುದ್ಧ ಹುಡ್ತಾರೆ, ತಾಯಿ ಭಾರತಿ ಬಸವ ಹುಡ್ತಾರೆ, ತಾಯಿ ಭಾರತಿ ಮಹಾತ್ಮ ಗಾಂಧಿ ಹುಡ್ತಾರೆ, ಇವರೆಲ್ಲ ಮಹಾವೀರ ಹುಡ್ತಾರೆ. ಶಾಂತಿ 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 ಅಂತ ಹೇಳಿದವರು. ಅದೇ ತಾಯಿ ಭಾರತಿ ಭಗತ್ ಸಿಂಗನ್ನು ಹುಟ್ಟಿಸ್ತಾರೆ, ಅದೇ ತಾಯಿ ಭಾರತಿ ಚಂದ್ರಶೇಖರ್ ಆಜಾದ್ ಅವರನ್ನು ಹುಟ್ಟಿಸ್ತಾರೆ, ಅದೇ ತಾಯಿ ಭಾರತಿ ಭಗತ್ ಸಿಂಗ್ ಅವರನ್ನು ಸುಭಾಷ್ ಬೋಸ್ ಅವರನ್ನು ಹುಟ್ಟಿಸ್ತಾರೆ, ಅದೇ ಭಾರತಿ ಡಾಕ್ಟರ್ ಅಂಬೇಡ್ಕರ್ ಅವರನ್ನು ಕೂಡ ಹುಟ್ಟಿಸ್ತಾರೆ.
ಈ ಥರ ಇದೆಯಲ್ಲ ನಿಮಗೆ ವೈವಿಧ್ಯತೆ ಬೇರೆ ಯಾವ ದೇಶದಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಓಕೆ, ಓಕೆ ಚರ್ಚೆ ಆಗಲಿ. ಓಕೆ, ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ.